ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಪೂರಿ ಮತ್ತು ಸಾಗು ಪನ್ನೀರ್ ಸಾಗುನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಪೂರಿ ಮತ್ತು ಪನ್ನೀರ್ ಸಾಗು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವೇನೇ ಹೇಳಿ, ಹೋಟೆಲ್ಗಳಲ್ಲಿ ಮಸಾಲೆ ದೋಸೆ ಚೆನ್ನಾಗಿರ್ಬೋದು, ಇಡ್ಲಿ ಚೆನ್ನಾಗಿರ್ಬೋದು, ಪಲಾವ್ ಚೆನ್ನಾಗಿರ್ಬೋದು, ಆದರೆ ಪೂರಿ ಸಾಗು ಮಾತ್ರ ಮನೇಲೇ ಟೇಸ್ಟು. ಮನೇಲಿ ಮಾಡ್ಕೊಂಡು ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಮದುವೆ ಮನೇಲಿ ತಿಂದು ನೋಡಿ ನೀವು ಪೂರಿ ಮತ್ತು ಪನ್ನೀರ್ ಮಸಾಲ ಅಥವಾ ಸಾಗುನ. ಆದ್ರೂ ಅದು ಮನೇಲಿ ಮಾಡಿ, ಹೋಟೆಲ್ಲು ಮತ್ತು ಮದುವೆ ಮನೆಗಿಂತ ಮನೇಲಿ ಮಾಡ್ಕೊಂಡು ತಿಂತೀವಲ್ಲ, ಅದೇ ನಮಗೆ ಟೇಸ್ಟು ಮತ್ತು ಹೆಲ್ತಿಯಾಗಿರುತ್ತೆ. ಬನ್ನಿ ಮೊದಲನೇದಾಗಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಂಬರೋಣ. ಇಲ್ಲಿ ಪೂರಿ ಮಾಡಲಿಕ್ಕೆ ಗೋಧಿ ಹಿಟ್ಟು ಉಪಯೋಗಿಸ್ತಾ ಇದ್ದೀನಿ, ಮೈದಾ ಹಿಟ್ಟು ಉಪಯೋಗಿಸಿಲ್ಲ. ಒಂದು 3-4 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ. ಸಾಲ್ಟ್ ತೊಗೊಬಿಟ್ಟು ನೀರು ಹಾಕೋಬಿಟ್ಟು ಕಲಿಸ್ತಾ ಇದ್ದೀನಿ. ಹಿಟ್ಟನ್ನ ಚೆನ್ನಾಗಿ ಇವಾಗ ಕಲಸೋಣ. ನಾನಿಲ್ಲಿ ಬರೀ ಗೋಧಿ ಹಿಟ್ಟು ಮಾತ್ರ ಯೂಸ್ ಮಾಡಿದ್ದೀನಿ. ಹಿಟ್ಟನ್ನ ಚೆನ್ನಾಗಿ ನೀರು ಹಾಕೋಬಿಟ್ಟು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಹಿಟ್ಟು ಅಂಟ್ತಾ ಇದ್ದರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬಿಟ್ಟು ನೋಡಿ ಈ ಥರ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಕಲಸಿ ಹಿಟ್ಟನ್ನ ಚೆನ್ನಾಗಿ ನೆನೆಸೋಕೆ ಇಡಬೇಕು ಒಂದು 10 ಮಿನಿಟ್ಸು. ಇವಾಗ ನೋಡಿ ಹಿಟ್ಟೆಲ್ಲ ಕಲಸಾಗಿದೆ. ಚೆನ್ನಾಗಿ ಹಿಟ್ಟನ್ನ ನಾದಬೇಕು. ಅದು ಅಂಟ್ತಾ ಇತ್ತು, ಸ್ವಲ್ಪ ಹಸಿಟ್ಟು ಹಾಕೋಬಿಟ್ಟು ನಾನು ನಾದಿದ್ದೀನಿ. ನೆಕ್ಸ್ಟು ಇವಾಗ ಒಂದು 10 ಮಿನಿಟ್ಸು ಹಿಟ್ಟನ್ನ ನೆನೆಯೋಕೆ ಇಡಬೇಕು. ಚಪಾತಿಗಾಗಲಿ ಪೂರಿಗಾಗಲಿ ಹಿಟ್ಟು ನೆಂದಷ್ಟು ಸಾಫ್ಟು ಮತ್ತು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಹಿಟ್ಟೆಲ್ಲ ಕಲಸಾಗಿದೆ. ಒಂದು 10 ನಿಮಿಷ ಅದು ನೆನೆಯೋಕ್ಕಿಡೋಣ. ಅದು ನೆನೆಯೋಷ್ಟರಲ್ಲಿ ನಾನಿಲ್ಲಿ ನೈಟು ನೆನೆಸಿರೋ ಬಟಾಣಿನ 3 ವಿಷಲ್ ಹಾಕ್ಸಿದ್ದೀನಿ. ನೀವು ಬೇಕಾದರೆ ಹಸಿ ಬಟಾಣಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಣಗಿರೋ ಬಟಾಣಿ ಯೂಸ್ ಮಾಡಿದ್ದೀನಿ. ಬಟಾಣಿನ 2-3 ವಿಷಲ್ ಹಾಕ್ಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನಂದಿನಿ ಅವ್ರದ್ದು ಪನ್ನೀರ್ ತೊಗೊಂಡಿದ್ದೀನಿ. ಈ ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ನಾನೊಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ನೀವು ಬೇಕಾದರೆ ಇನ್ನು ಸಣ್ಣದಾಗಿ ಮಾಡ್ಕೋಬೋದು. ಆಮೇಲೆ ನಾನು ಮತ್ತೆ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ರುಬ್ಲಿಕ್ಕೆ ನಾನಿಲ್ಲಿ ಈರುಳ್ಳಿ 1 ತೊಗೊಂಡಿದ್ದೀನಿ, ಟೊಮೊಟೊ 1 ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ 1 ಉಂಡೆ, ಒಂದು ಸ್ವಲ್ಪ ಶುಂಠಿ, ಇಷ್ಟು ಲವಂಗ ಮತ್ತು 2 ಚಕ್ಕೆ ಹಾಕಿದ್ದೀನಿ. ಇಷ್ಟನ್ನು ರುಬ್ಕೊ ಬರ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಇಟ್ಬಿಟ್ಟು, ಒಗ್ಗರಣೆಗೆ ಏನಿಲ್ಲ, ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾವು ಪನ್ನೀರ್ ಹಾಕೋಣ. ಹೆಚ್ಚಿಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡೋಣ. ಪನ್ನೀರೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಪನ್ನೀರ್ ಒಗ್ಗರಣೆಗೆ ಹಾಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನೊಂದು 2 ಮಿನಿಟ್ಸು ಫ್ರೈ ಮಾಡಿದರೆ ಸಾಕು. ನಾವು ನೋಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಅದು ಫ್ರೈ ಮಾಡಾದಮೇಲೆ ನಾವು ನೆಕ್ಸ್ಟು ರುಬ್ಬಿಟ್ಕೊಂಡಿರ್ತಿದ್ವಲ್ಲ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ನಾನು ರುಬ್ಬಕ್ಕೆ ಹಾಕಿದ್ದೀನಿ. ಈ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು 5 ಮಿನಿಟ್ಸು ಫ್ರೈ ಮಾಡೋಣ. ನೋಡಿ ಇವಾಗ ಒಂದು 5 ನಿಮಿಷ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಇನ್ನು ಸ್ವಲ್ಪ ನನಗೆ ಚಿಲ್ಲಿ ಪೌಡ್ರು ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಮತ್ತು ಇನ್ನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಆವಾಗ ಪನ್ನೀರ್ಗೆ ಅಷ್ಟೇ ಹಾಕಿದ್ದೆ. ಇವಾಗ ಖಾರಗೂ ಮಸಾಲೆಗೂ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರು ಹಿಡೀಲಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ನಾನಿಲ್ಲಿ ಜಾಸ್ತಿ ಫ್ರೈ ಮಾಡಿಲ್ಲ, 5 ನಿಮಿಷ ಅಷ್ಟೇ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾವಿಲ್ಲಿ ಬೇಯಿಸಿಟ್ಟಿರೋ ಬಟಾಣಿ ಹಾಕೋಣ. ನಾನು ಆಲ್ರೆಡಿ ಹೇಳಿದ್ನಲ್ಲ 2 ವಿಷಲ್ ಹಾಕ್ಸಿದ್ದೀನಿ ಬಟಾಣಿನ. ಆ ಬೇಯಿಸಿಟ್ಟಿರೋ ಬಟಾಣಿನ ನಾನಿವಾಗ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀರು ಅಷ್ಟೇ ನಾನು ಚೆಲ್ಲಿಲ್ಲ, ಬೇಯಿಸಿರೋ ನೀರು, ಬಟಾಣಿ ಬೇಯಿಸಿರೋ ನೀರು ಇದಕ್ಕೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಾವಿಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕಿಡೋಣ. ನೆಕ್ಸ್ಟ್ ಅದು ಕುದೀತಿರ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿಯೋಕೆ ಇಡ್ತೀನಿ. ನಾವು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದು ಆರಿದ ಮೇಲೆ ಗಟ್ಟಿ ಬಂದೇ ಬರುತ್ತೆ ಪನ್ನೀರು. ನೀವು ನೋಡಿಬೇಕಾದ್ರೆ ಅದು ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಬರುತ್ತೆ. ಇವಾಗ ನೆಕ್ಸ್ಟು ಒಂದು ಮಣೆಗೆ ಹಸಿಟ್ಟು ಹಾಕೋಬಿಟ್ಟು ಸ್ವಲ್ಪ ಈ ಗೋಧಿ ಹಿಟ್ಟು ತೊಗೊಬಿಟ್ಟು, ನೋಡಿ ನಾನು ಕಲಸಿಟ್ಟಿದ್ನಲ್ಲ ಆವಾಗಲೇ ಅದನ್ನು ಅರಿತಾ ಇದ್ದೀನಿ. ಅದಾದಮೇಲೆ ಒಂದು ಬಾಕ್ಸ್ ಮುಚ್ಚಳ ತೊಗೊಬಿಟ್ಟು ನಾನು ಈ ಥರ ಪೂರಿನ 3 ಕಟ್ ಮಾಡ್ತೀನಿ. ಯಾಕಂದರೆ 1 ಟೈಮ್ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಲ್ವ, ಎಣ್ಣೆ ಕಾಯ್ದಿರುತ್ತೆ, ಅದಕ್ಕೆ 1 ಟೈಮು 3 ಕಟ್ ಮಾಡ್ಕೋತೀನಿ. ಈ ಥರ ಕಟ್ ಮಾಡ್ಕೊಬಿಟ್ಟು ಇವಾಗ ನೋಡಿ ಪೂರಿ ಎಣ್ಣೆಲಿ ಕರಿತಾ ಇದ್ದೀನಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳ್ಬಿಟ್ಟು. ಪೂರಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದ್ವು. ಮತ್ತು ಪನ್ನೀರ್ ಮಸಾಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪೂರಿಗೂ ಮಸಾಲಾಗೂ ಟೇಸ್ಟು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾ ಇದ್ವು. ಪೂರಿ ಏನಂತಂದರೆ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ನೋಡಿ ನಾವು ಈ ಥರ ಸೌಟನ್ನ ಪೂರಿ ಮೇಲಿಟ್ಟು ಎಣ್ಣೆ ಒಳಗಡೆ ಹದ್ದಬೇಕು. ಈ ಥರ ಹದ್ದೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಇವಾಗ ಎಲ್ಲ ಪೂರಿನೂ ಆಗಿದೆ. ನಾನು ಇವಾಗ ಪೂರಿ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ
ಕುದಿಯೋಕೆ ಇಟ್ಟಿದ್ನಲ್ಲ ಅದನ್ನು ಕೂಡ ರೆಡಿಯಾಗಿದೆ. ಇವಾಗ ನನ್ನ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೆ ಪೂರಿನ. ನೋಡಿ ಪೂರಿ ಚೆನ್ನಾಗಿ ಬಂದಿದ್ವು. ಕಾಂಬಿನೇಷನ್ ಅಂತೂ ಪೂರಿ ಮತ್ತು ಪನ್ನೀರ್ ಬಟಾಣಿ ಸಾಗುಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ ನಾನು ಆವಾಗ ಅಷ್ಟು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿತ್ತು. ಈಗ ನೋಡಿ ನೀವೇ ಎಷ್ಟು ಥಿಕ್ನೆಸ್ ಬಂದಿದೆ, ಎಷ್ಟು ಗಟ್ಟಿ ಬಂದಿದೆ ನೋಡಿ. ಇವಾಗ ಈ ಪನ್ನೀರ್ ಬಟರ್ ಮಸಾಲ ಮತ್ತು ಸಾಗು ಯಾವಾಗಲೂ ಅಷ್ಟೇ ಸ್ವಲ್ಪ ತೆಳು ಇದ್ರೂ ಪರವಾಗಿಲ್ಲ, ಅದು ಕುದ್ದು ಆರಿದ ಮೇಲೆ ಸರಿ ಹೋಗುತ್ತೆ. ಪನ್ನೀರು ಅಷ್ಟೇ ಕರೆಕ್ಟಾಗಿ ಬೆಂದಿತ್ತು, ಎಲ್ಲೂ ಒಂದು ಸ್ವಲ್ಪನೂ ಕಲಸೋಗಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಾ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಪನ್ನೀರ್ ಮಸಾಲ ಮತ್ತು ಪೂರಿ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಒಳ್ಳೆಯದಾಗಲಿ ಎಲ್ಲರಿಗೂ. ಶುಭ ದಿನ.